ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವು ಒಂಥರ ಜನರಲ್ಲಿ ಆತಂಕವನ್ನ ಹುಟ್ಟಿಸಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಹಾಸನ ಜಿಲ್ಲೆಯಲ್ಲೇ ಪರ್ಟಿಕ್ಯುಲರ್ ಆಗಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಿದೆ ವರದಿ ಕೊಡಿ ಅಂತ ಹೇಳಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಕಳೆದ 40 ದಿನಗಳಲ್ಲಿ 21 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೇರೆ ಕಾಯಿಲೆ ಇರೋ ಕೆಲವರು ಕೂಡ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. 18 ಜನರಲ್ಲಿ 9 ಮಂದಿ 55 ವರ್ಷ ಮೇಲ್ಪಟ್ಟವರಿದ್ದಾರೆ. 20 ವರ್ಷದ 5 ಜನ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. ಇದು ಆತಂಕಕಾರಿ ವಿಷಯವಾಗಿದೆ. ಹಾಸನ ಮೂಲದ ಕೆಲವರು ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದಾರೆ. ಇನ್ನು ಈ ಸಾವುಗಳ ತನಿಖೆಗೆ ಸರ್ಕಾರದಿಂದ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಡಿಎಚ್ಒ ಹಾಗೆಯೇ ಹಿಮ್ಸ್ ನಿರ್ದೇಶಕರು ಹೃದಯ ತಜ್ಞರ ಕಮಿಟಿಯನ್ನ ರಚನೆ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ತಡೆಗೆ ಮೆಡಿಸಿನ್ ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳಿ ಆಸ್ಪತ್ರೆಗಳಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಇನ್ನೊಂದು ಕಡೆ ಜನರಿಗೆ ಆತಂಕ ಪಡಬೇಡಿ, ಭಯಕ್ಕೆ ಒಳಗಾಗಬೇಡಿ. ಯಾಕಂದ್ರೆ ಹಾಸನ ಭಾಗದಲ್ಲೇ ಪರ್ಟಿಕ್ಯುಲರ್ ಆಗಿ ಹೃದಯಾಘಾತದ ಪ್ರಕರಣ ಜಾಸ್ತಿ ಇರೋದ್ರಿಂದ ಅಲ್ಲಿ ಜನ ಹೆದರ್ಕೊಂಡು ಸಣ್ಣ ಸಮಸ್ಯೆ ಆದ್ರೂ ಆಸ್ಪತ್ರೆಗೆ ದೌಡಾಯಿಸಿ ಬರ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ಸ್ ಭಯ ಬೇಡ ಅಂತ ಹೇಳ್ತಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಸಹಜವಾಗಿ ಆತಂಕ ಆಗೇ ಆಗುತ್ತೆ. ದಿನ ಬೆಳಗಾದ್ರೆ ಹೃದಯಾಘಾತಕ್ಕೆ ಬಲಿ ಅಂತ ಹೇಳಿ ಹಾಸನದಿಂದಲೇ ವರದಿ ಬರ್ತಿರೋದ್ರಿಂದ ಅಲ್ಲಿನ ಜನ ಸಣ್ಣ ಸಮಸ್ಯೆ ಆದ್ರೂ ಆಸ್ಪತ್ರೆಗೆ ದೌಡಾಯಿಸಿ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವಾಗ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಒಂದ್ ಕಡೆ ಭಯ ಬೇಡ ಅಂತ ಹೇಳಿ ಅರಿವು ಮೂಡಿಸುವಂತ ಕೆಲಸ ಜನರಲ್ಲಿ ಹೆಂಗಾಗ್ತಾ ಇದೆ? ಈ ಕಮಿಟಿಲಿ ಯಾರೆಲ್ಲ ಇದ್ದಾರೆ, ಯಾವಾಗ ವರದಿ ಸರ್ಕಾರದ ಕೈ ಸೇರ್ಬೋದು? ಶರ್ಮಿತಾ, ಕಳೆದ 40 ದಿನಗಳಿಂದ ಸುಮಾರು 22 ಜನ ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಸ್ಟೆಮ್ಮಿ ಯೋಜನೆಯನ್ನ ಖಂಡಿತವಾಗಿ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಆಶ್ವಾಸನೆಯನ್ನ ಹಾಸನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕೇವಲ 3 ತಾಲೂಕು ಆಸ್ಪತ್ರೆಗಳಲ್ಲಿ ಇದ್ದಂತಹ ಈ ಯೋಜನೆಯನ್ನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಕೂಡ ವಿಸ್ತರಣೆ ಮಾಡಲಾಗಿದೆ. 8 ತಾಲೂಕುಗಳಿಗೂ ಕೂಡ ಈಗ ವೈದ್ಯರನ್ನ ನೇಮಕ ಮಾಡಿ ಸ್ಟೆಮಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಅಲ್ಲದೆ ನಿನ್ನೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಕೂಡ ತನ್ನ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಒಂದು ಅಧಿಕಾರಿಗಳ ನಿಯೋಗವನ್ನು ಕೂಡ ಮಾಡಿದ್ದಾರೆ. ಆ ನಿಯೋಗ ಹಾಸನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಇವರ ಅಧ್ಯಕ್ಷತೆಯಲ್ಲಿ ಇರ್ತದೆ. ಅವರ ಕೆಳಗಡೆ 5 ಜನ ವೈದ್ಯರನ್ನ ನೇಮಕ ಮಾಡಿ ಈ ಹಿಂದೆ ಆಗಿರ್ತಕ್ಕಂಥ ಸಾವಿಗೆ ನಿಖರವಾದಂತ ಕಾರಣ ಏನೆಂಬಂತ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಈಗ ನಿಯೋಗ ಕೂಡ ಇಂದಿನಿಂದ ತನಿಖೆಯನ್ನು ಕೂಡ ಶುರು ಮಾಡಲಿದೆ. ಈಗ ಹದಿಹರೆಯದ ವಯಸ್ಸಲ್ಲಿ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಏನು ಹೃದಯಾಘಾತ ಪ್ರಕರಣ ಕಾಣಿಸ್ಕೊಟ್ಟಿದೆ, ಇವರ ಜೀವನ ಶೈಲಿ ಆಗಿರ್ಬೋದು, ಇನ್ನಿತರ ಅವರ ವಂಶಾವಳಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಲೆ ಹಾಕ್ಲಿಕ್ಕೋಸ್ಕರವಾಗಿ ಇವಾಗ ಹಾಸನ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಈ ವೈದ್ಯರ ತಂಡ ಸುಮಾರು 7 ದಿನಗಳ ಅಂತರದಲ್ಲಿ ಈ ತನಿಖೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೂಡ ಸಲ್ಲಿಸುತ್ತೆ. ಅದಾದ ನಂತರದಲ್ಲಿ ಸರ್ಕಾರ ಕೂಡ ಈ ವರದಿಯನ್ನು ಕೂಡ ಸ್ವೀಕಾರ ಮಾಡುತ್ತೆ. ಒಟ್ಟಾರೆಗೆ ಹಾಸನ ಜಿಲ್ಲೆಯ ಭಾಗದಲ್ಲಿ ಸುಮಾರು 22 ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಈಗ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಆದ್ರೆ ಜಿಲ್ಲಾಧಿಕಾರಿಗಳ ಸಭೆಯಿಂದಾಗಿ ಒಂದಷ್ಟು ಆತಂಕವನ್ನ ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರ್ದು. ಯಾವುದೇ ರೀತಿ ಎದೆ ನೋವು ಬಂದಂತ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಲಕರಣೆಗಳನ್ನು ಕೂಡ ಈಗಾಗಲೇ ಸಿದ್ಧತೆಗೊಳಿಸ್ಕೋಬೇಕು ಮತ್ತು ಇಂಜೆಕ್ಷನ್ ಗಳನ್ನ ಸ್ಟಾಕ್ ಇಟ್ಕೊಬೇಕು. ಯಾವುದೇ ಆಸ್ಪತ್ರೆಗಳಲ್ಲಿ ಇಂಜೆಕ್ಷನ್ ಗಳನ್ನ ಕೊರತೆ ಆಗ್ಬಾರ್ದು. ರಕ್ತ ಹೆಪ್ಪುಗಟ್ಟದೆ ಇರ್ತಕ್ಕಂಥ ಇಂಜೆಕ್ಷನ್ ಗಳನ್ನ ಯಾವುದೇ ರೀತಿ ಲಭ್ಯ ಇಲ್ಲ ಎಂಬಂತ ಮಾಹಿತಿಯನ್ನು ಯಾರು ಕೂಡ ಕೊಡಬಾರ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಗರೋಪದಲ್ಲಿ ಕೆಲಸ ಮಾಡಬೇಕು ಎಂಬಂತ ಸೂಚನೆಯನ್ನ ಹಾಸನ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿರೋದ್ರಿಂದ ಇಂದಿನಿಂದ ಎಲ್ಲಾ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಕಾರ್ಯಗತ ಆಗ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶರ್ಮಿತಾ.